ನಿಮ್ಮ ಸಂಪೂರ್ಣ ವಾಹಿನಿ ಮೆಗಾ ಬ್ರೇಕಿಂಗ್ ಸುದ್ದಿಯೊಂದನ್ನು ನಾವು ನಿಮ್ಮೆದುರಿಗೆ ಬ್ರೇಕ್ ಮಾಡ್ತಾ ಇದ್ದೀವಿ. ನಾಳೆ ಡಿಕೆಶಿ ಕ್ಯಾಬಿನೆಟ್ ವಿಸ್ತರಣೆಯ ಸರ್ಕಸ್ ಆಗುತ್ತೆ ಅನ್ನುವಂತಹ ಮೆಗಾ ಬ್ರೇಕಿಂಗ್ ಸುದ್ದಿ ನಿಮ್ಮೆದುರಿಗೆ ನಿಮ್ಮ ಸಂಪೂರ್ಣ ವಾಹಿನಿ ನೀಡ್ತಾ ಇದೆ. ನಾಳೆ ಡಿಕೆಶಿ ಕ್ಯಾಬಿನೆಟ್ ವಿಸ್ತರಣೆಯ ಸರ್ಕಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಕೆಲವೇ ನಿಮಿಷಗಳಲ್ಲಿ ರಾಜ್ಯಕ್ಕೆ ದೆಹಲಿ ನಾಯಕರು ಆಗಮಿಸಲಿದ್ದಾರೆ. ದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ನಾಳೆ ಕೇಂದ್ರದಿಂದ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೆಸಿವಿ ಎಂಟ್ರಿಯನ್ನು ನೀಡಲಿದ್ದಾರೆ ರಾಜ್ಯಕ್ಕೆ. ವೇಣುಗೋಪಾಲ್ ನೇತೃತ್ವದಲ್ಲಿ ನಾಳೆ ಸಭೆಯನ್ನು ಕರೆಯಲಾಗಿದೆ. ಸಂಘಟನಾ ಸಭೆಗಾಗಿ ಆಗಮಿಸಲಿದ್ದಾರೆ ವರಿಷ್ಠರು. ಈ ವೇಳೆ ರಾಜ್ಯ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು, ಬಿಕೆ ಹರಿಪ್ರಸಾದ್ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇವೆ. ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಬಗ್ಗೆ ಹೆಚ್ಚಿನ ಚರ್ಚೆ ಆಗುತ್ತೆ. ಕೇವಲ ಒಬ್ಬರೇ ಡಿಸಿಎಂ ಆಗೋದಕ್ಕಿಂತ 2-3 ಜನ ಡಿಸಿಎಂ ಆಗುವ ಸಾಧ್ಯತೆಗಳೇ ಹೆಚ್ಚಿವೆ. ಆ ಬಳಿಕವೇ ಹೊಸ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ಇದು ಸಂಪೂರ್ಣ ನ್ಯೂಸ್ನ ಮೆಗಾ ಬ್ರೇಕಿಂಗ್ ಸುದ್ದಿಯನ್ನು ನಾವು ನಿಮ್ಮೆದುರಿಗೆ ನೀಡ್ತಾ ಇದ್ದೀವಿ. ನೋಡಿ, ಬಹಳ ಕುತೂಹಲವನ್ನು ಏನು ಕೆರಳಿಸಿತ್ತು. ಯಾರು ಸಂಪುಟ ಸಚಿವ ವಿಸ್ತರಣೆಯಲ್ಲಿ ಭಾಗಿಯಾಗ್ತಾರೆ? 20 ಸ್ಥಾನಗಳು ಇವತ್ತೇನು ಸಿಎಂ ಹತ್ರವೇ ಉಳ್ಕೊಂಡಿದೆ. ಈ 20 ಸ್ಥಾನವನ್ನ ತುಂಬೋದಕ್ಕೆ ಯಾವ ಸಚಿವರು ಬರ್ತಾರೆ, ಯಾವ ಶಾಸಕರು ಬರ್ತಾರೆ ಅಂತ ಬಹಳ ಕುತೂಹಲದಿಂದ ಇಡೀ ರಾಜ್ಯದ ಜನತೆ ಕಾಯ್ತಾ ಇದ್ರು. ಇವನ್ ಅನೇಕ ಶಾಸಕರು ದೆಹಲಿಗೆ ಕೂಡ ಹೋಗಿ ಅಲ್ಲಿ ಬೀಡು ಬಿಟ್ಟು ಅಲ್ಲಿ ಒಂದಿಷ್ಟು ನಾಯಕರನ್ನ ಇಂಪ್ರೆಸ್ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾದ್ರು. ಇದೀಗ ಇದೆಲ್ಲದಕ್ಕೂ ಕೂಡ ಅಂತಿಮ ತೀರ್ಮಾನ ನಾಳೆ ಆಗುವ ಸಾಧ್ಯತೆ ಇದೆ. ಕಾರಣ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಂದು ವಾಸ್ತವ್ಯವನ್ನು ಹೂಡಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡ್ತಾರೆ. ಚರ್ಚೆ ಮಾಡಿ ಆ ಬಳಿಕ ಯಾರಿಗೆ ಯಾವ ಸ್ಥಾನ ಅನ್ನುವಂತಹ ತೀರ್ಮಾನ ಆಗುತ್ತೆ. ಇದೆಲ್ಲದಕ್ಕಿಂತಲೂ ಕುತೂಹಲ ಮೂಡಿಸಿರೋದು ಈಗ ಡಿಸಿಎಂ ಪರಮೇಶ್ವರ್ ಅವರೇನಿದ್ದಾರೆ, ಅವರೊಬ್ಬರೇ ಅಲ್ಲ, ಅವರ ಜೊತೆಯಲ್ಲಿ ಇನ್ನೂ 2-3 ಜನ ಆಗುವ ಸಾಧ್ಯತೆ ಇದೆ. ಡಿಸಿಎಂ ಹೆಚ್ಚಿಸಬೇಕು, ಡಿಸಿಎಂ ಸ್ಥಾನವನ್ನು ಹೆಚ್ಚಿಸಬೇಕು ಅನ್ನುವಂಥ ಕೂಗು ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇತ್ತು. ಅದು ಹೆಚ್ಚಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ನಾಟ್ ಓನ್ಲಿ ಪರಮೇಶ್ವರ್, ಬದಲಿಗೆ 2-3 ಜನ ಡಿಸಿಎಂ ಆಗುವ ಸಾಧ್ಯತೆಗಳಿವೆ. ಆಬ್ವಿಯಸ್ಲಿ ಡಿಸಿಎಂ ಅಂತ ಹೇಳುವಾಗ ಮುಂಚೂಣಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಸ್ಥಾನ ಸಿಗುತ್ತಾ, ಅಥವಾ ಸಿದ್ದರಾಮಯ್ಯರವರ ಆಪ್ತ ವಲಯಕ್ಕೆ ಡಿಸಿಎಂ ಸ್ಥಾನಗಳು ಒಳೆದು ಬರುತ್ತಾ, ಅಥವಾ ಹೆಚ್ಚಿನ ಸ್ಥಾನಗಳು? ಈ ಹಿಂದೆ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. 50% ಹಳಬರಿಗೆ, 50% ಹೊಸಬರಿಗೆ, ಎಕ್ಸ್ಪೀರಿಯನ್ಸ್ ಇರುವಂತವರಿಗೆ 50% ಆದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲದಿರುವಂತಹ ಹೊಸದಾಗಿ ಬಂದಿರುವಂತಹ ಶಾಸಕರುಗಳಿಗೆ ಸಚಿವ ಸ್ಥಾನವನ್ನ ಅರ್ಧ ಬಿಟ್ಟು ಕೊಡಬೇಕು ಅನ್ನುವಂಥ ಚರ್ಚೆಗಳೇನಾಗ್ತಾ ಇತ್ತು. ಆ ಚರ್ಚೆ ನಿಜ ಆಗುತ್ತಾ ಅನ್ನುವಂತಹ ಕುತೂಹಲ ನಾಳೆ ಗೊತ್ತಾಗುತ್ತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಾಯಲ್ ನಮ್ಮ ಜೊತೆ ಡೆಸ್ಕ್ ಇಂದ ಲೈವ್ ನೇರ ಸಂಪರ್ಕದಲ್ಲಿ ನನ್ನ ಜೊತೆ ಇದ್ದಾರೆ. ಜಾಯಲ್, ಈ ನಡೆ ಬಹಳ ಕುತೂಹಲವನ್ನು ಕೆರಳಿಸಿದೆ. ಅನೇಕ ರೀತಿಯ ಚರ್ಚೆಗಳಾಗ್ತಾ ಇತ್ತು, ಏನಾಗಬಹುದು, ಯಾರಿಗೆ ಸಿಗಬಹುದು ಅಂತ ಹೇಳಿ. ಆದ್ರೆ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತ ಮಾಹಿತಿ ಪ್ರಕಾರ ಡಿಸಿಎಂ ಸ್ಥಾನ 1 ಮಾತ್ರ ಅಲ್ಲ, 2-3 ಕೊಡುವಂತ ಸಾಧ್ಯತೆಗಳಿವೆ. ಇವನ್ನ ಸುರ್ಜೇವಾಲಾರವರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಜಾಯಲ್? ಎಸ್ ಕಾರ್ತಿಕ್, ಸುರ್ಜೇವಾಲಾ ಅವರು ಇವತ್ತೇ ಅಂದರೆ ಸಂಜೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಈ ಕೆಪಿಸಿಸಿ ಕಚೇರಿಯಲ್ಲಿ ಏನು ಈ ಒಂದು ಜಿಲ್ಲಾಧ್ಯಕ್ಷರುಗಳ ಆಯ್ಕೆ ಕೂಡ ನಡೆಯುತ್ತೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಗಾಗಿ ಸಾಕಷ್ಟು ಏನು ಕೂಗು ಕೇಳಿ ಬಂದಿತ್ತು. ಈ ಹಿಂದೆ ಕೂಡ ಸಾಕಷ್ಟು ಏನು ಕಾರ್ಯಕರ್ತರುಗಳು ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಸಾಕಷ್ಟು ಒತ್ತಾಯವನ್ನು ಮಾಡಿದರು. ಅದೇ ನಿಟ್ಟಿನಲ್ಲಿ ಇಷ್ಟೊಂದು ಸಮಯದ ನಂತರ ಅಂತೂ ಇಂತೂ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ವೀಕ್ಷಕರ ತಂಡ ಕೂಡ ಏನು ಹೊರ ರಾಜ್ಯದಿಂದ ಬರ್ತಾ ಇರುವಂಥದ್ದು, ಏನು ಸುರ್ಜೇವಾಲಾ ಅವರು ಮಾತ್ರ ಅಲ್ಲ, ಒಂದು ಇಡೀ ತಂಡವೇ ಬರ್ತಾ ಇರುವಂಥದ್ದು. ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಅಲ್ಲಿನ ಬೂತ್ ಲೆವೆಲ್ನಲ್ಲಿ ಸಾಕಷ್ಟು ಏನು ಯಾವ ಅಭ್ಯರ್ಥಿ ಇರ್ತಾರೆ ಅಂದರೆ ಈ ಒಂದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅವರ ಬಗ್ಗೆ ಪೂರ್ವಾಪರವನ್ನು ಎಲ್ಲವನ್ನು ವಿಚಾರಣೆ ಮಾಡಿ ಎಲ್ಲ ಹಲವು ಮಾನದಂಡಗಳೊಂದಿಗೆ ಈ ಒಂದು ಜಿಲ್ಲಾಧ್ಯಕ್ಷರ ನೇಮಕಾತಿ ನಡೆಯುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಏನು ಕೆಪಿಸಿಸಿ ಕಚೇರಿಯಲ್ಲಿ ಈ ಒಂದು ಹೊರ ರಾಜ್ಯದಿಂದ ಬರುವಂತಹ ವೀಕ್ಷಕರು ಸಭೆಯನ್ನು ನಡೆಸ್ತಾರೆ. ಆ ಬಳಿಕ ಈಗಾಗಲೇ ಒಂದಷ್ಟು ಹೊರ ರಾಜ್ಯದಿಂದ ಬಂದಂತಹ
ಏನು ಮುಖಂಡರುಗಳು, ಏನು ಕಾರ್ಯಕರ್ತರುಗಳು, ಹಾಗೆಯೇ ಆಕಾಂಕ್ಷಿಗಳು ಏನೇನಿದ್ದಾರೆ ಜಿಲ್ಲಾಧ್ಯಕ್ಷರಾಗೋದಕ್ಕೆ ಅವರೆಲ್ಲರೂ ಕೂಡ ಏನು ಆಗಮಿಸಿರುವಂಥದ್ದು ಹಲವು ಕಡೆಯಿಂದ. ಸೊ ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಕಾಂಗ್ರೆಸ್ ಮುಂದಿನ ಚುನಾವಣೆಗೆ, ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ಎರಡಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪ್ರಮುಖವಾಗಿ ಪಕ್ಷ ಅಂತಂದ್ರೆ ಬೂತ್ ಲೆವೆಲ್ನಿಂದ ಸಂಘಟನೆ ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನಂತಹ ರಾಷ್ಟ್ರೀಯ ಪಕ್ಷಕ್ಕೆ ಇದರ ಅನಿವಾರ್ಯತೆ ಹೆಚ್ಚಾಗಿದೆ. ಯಾಕೆಂತಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂಥದ್ದು. ಆದರೆ ಅದೇ ರೀತಿ ಲೋಕಸಭಾ ಸ್ಥಾನವನ್ನು ನೋಡೋದಾದ್ರೆ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ದೊರಕಿಲ್ಲ. ಸೊ ಈ ನಿಟ್ಟಿನಲ್ಲಿ ಇದೇ ಒಂದು ಏನು ಪ್ರಯತ್ನದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಕೇವಲ ಮುಂದಿನ ವಿಧಾನಸಭಾ ಚುನಾವಣೆ ಮಾತ್ರವಲ್ಲ, ಲೋಕಸಭಾ ಚುನಾವಣೆಗೂ ಕೂಡ ತಯಾರಿಯನ್ನು ನಡೆಸಬೇಕು. ಹೀಗಾಗಿ ಜಿಲ್ಲೆ ಅಂದರೆ ಇನ್ನು ಬೂತ್ ಲೆವೆಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಬೇಕು. ಅದರ ಮೂಲಕ ಒಬ್ಬ ಉತ್ತಮವಾದಂಥ ಜಿಲ್ಲಾಧ್ಯಕ್ಷರ ನೇಮಕ ಆಗಬೇಕು. ಹೀಗಾಗಿ ಏನು ಸ್ವತಃ ಈ ಏನು ಹಲವು ರಾಜ್ಯಗಳಿಂದ ಆಗಮಿಸುವಂತಹ ಏನು ವೀಕ್ಷಕರೇನಿದ್ದಾರೆ ಅವರು ನೇರವಾಗಿ ಯಾರ ಕೈವಾಡವೂ ಇಲ್ಲದೆ, ಯಾರ ಹಸ್ತಕ್ಷೇಪವೂ ಇಲ್ಲದೆ, ಯಾವುದೇ ಒಂದು ಏನು ಇದಕ್ಕೆ ಒತ್ತಡಕ್ಕೆ ಒಳಗಾಗದೆ ನೇರವಾಗಿ ಹೋಗಿ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವರನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಚಾಲ್ತಿ ಸಿಕ್ಕಿರುವಂಥದ್ದು. ಇನ್ನೊಂದು ವಿಚಾರ, ಈಗಾಗಲೇ ಏನು ನಿಗಮ ಮಂಡಳಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕಾಗಿದೆ. ಇನ್ನೇನು ಕ್ಯಾಬಿನೆಟ್ ವಿಸ್ತರಣೆ ಆಗುವಂಥದ್ದು. ಏನು ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಆಗೋದ್ರಿಂದ, ಸಚಿವ ಸಂಪುಟ ವಿಸ್ತರಣೆ ಆಗೋದ್ರಿಂದ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಎರಡನೇ ಲಿಸ್ಟ್ ಇನ್ನೂ ಕೂಡ ಅಂತಿಮವಾಗಿಲ್ಲ. ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಒಂದೆಡೆ ಸಂಸತ್ನಲ್ಲಿ ನಡೀತಾ ಇರುವಂತಹ ಏನು ಕಾಕ್ರೋಚ್ ಜನತಾ ಪಾರ್ಟಿಯ ಏನು ಒಂದು ಪ್ರೊಟೆಸ್ಟ್ ಏನಿದೆ, ಆ ಒಂದು ಪ್ರತಿಭಟನೆಗೆ ಕಾಂಗ್ರೆಸ್ ಏನು ಬೆಂಬಲವನ್ನು ವ್ಯಕ್ತಪಡಿಸಿರೋದ್ರಿಂದನೂ ಕೂಡ ಎಲ್ಲೋ ಒಂದು ಕಡೆ ಇದು ವಿಳಂಬ ಆಗ್ತಾ ಇದೆ. ಏನು ಮುಂಗಾರು ಅಧಿವೇಶನ ಏನು ನಡೀತಾ ಇದೆ ಸಂಸತ್ನಲ್ಲಿ, ಈ ವಿಚಾರವೂ ಕೂಡ ಎಲ್ಲೋ ಒಂದು ಕಡೆ ಏನು ಕಾಂಗ್ರೆಸ್ನ ವಿಪಕ್ಷ ನಾಯಕರಾಗಿರುವಂತಹ ಏನು ರಾಹುಲ್ ಗಾಂಧಿ ಅವರು ಇರಬಹುದು, ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ವೇಣುಗೋಪಾಲ್ ಅವರು ಇರ್ಬೋದು, ಇವರೆಲ್ಲರಿಗೂ ಕೂಡ ಸಾಕಷ್ಟು ಸಮಯ ದೊರಕ್ತಾ ಇಲ್ಲ. ಹೀಗಾಗಿ ಈ ಒಂದು ರಾಜ್ಯದ ಸಂಪುಟ ವಿಸ್ತರಣೆ ಬಗ್ಗೆ ಸಾಕಷ್ಟು ಒತ್ತನ್ನು ನೀಡೋಕೆ ಆಗ್ತಾ ಇಲ್ಲ. ಒಂದಷ್ಟು ಮಾನದಂಡಗಳನ್ನು ಇಟ್ಟುಕೊಂಡು, ಜಾತಿ ಇರ್ಬೋದು, ಕ್ಷೇತ್ರವಾರು ಇರ್ಬೋದು, ಅನುಭವಗಳು ಇರ್ಬೋದು, ಎಲ್ಲದನ್ನು ಇಟ್ಟುಕೊಂಡು ಒಂದು ಪಟ್ಟಿಯನ್ನು ಈಗಾಗಲೇ ತಯಾರು ಮಾಡಲಾಗ್ತಾ ಇದೆ. ಆದರೂ ಕೂಡ ಇಲ್ಲಿ ಅಂತಿಮವಾಗಿ ಯಾರಿಗೆ ಸ್ಥಾನ ಅನ್ನುವಂಥ ವಿಚಾರ ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ. ಹೀಗೆ ಇನ್ನೇನು ನೀವು ಏನು ತಿಳಿಸ್ತಾ ಇರುವಂಥ ಈಗಾಗಲೇ ಏನು ಒಂದು DCM ಪಟ್ಟ ಏನಿದೆ, DCM ಕೂಡ ಹಲವು DCM ಮಾಡಬೇಕು ಅನ್ನುವಂಥದ್ದು ಈ ಹಿಂದೆ ಕೂಡ ಕೇಳಿ ಬಂದಂತಹ ಕೂಗು. DCMಗಳಾಗಿ ಮೂವರು ಅಥವಾ ನಾಲ್ವರನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥ ವಿಚಾರ ಇತ್ತು. ಸದ್ಯಕ್ಕೆ ಒಬ್ಬರು DCM ಮಾತ್ರ ಇರುವಂಥದ್ದು, ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹೀಗಾಗಿ ಇನ್ನೋರ್ವ ಏನು DCM ಆಯ್ಕೆಗಾಗಿ ಒತ್ತಡ ಹೆಚ್ಚಾಗ್ತಾ ಇರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಈ ಒಂದು ಸ್ಥಾನವನ್ನು ನೀಡಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಈ ಎಲ್ಲ ವಿಚಾರಗಳು ಕೂಡ KPCC ಕಚೇರಿಯಲ್ಲಿ ಏನು ಇವತ್ತು ಚರ್ಚೆಗೆ ಒಳಪಡುವಂಥದ್ದು. ಹೀಗಾಗಿ ಏನು ಸಚಿವ ಸಂಪುಟ ವಿಸ್ತರಣೆ ವಿಚಾರ ದೊಡ್ಡ ಕಗ್ಗಂಟಾಗಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಡೆ. ಇನ್ನೊಂದು ಕಡೆ ಈಗ ನಡೀತಾ ಇರುವಂತಹ ಏನು ಲೋಕಸಭೆ ಏನು ಸಂಸತ್ನಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಪ್ರತಿಭಟನೆಯ ವಿಚಾರವಾಗಿ, ಅಂದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕಾಗಿರೋದ್ರಿಂದ ನೇರವಾಗಿ ಈ ಒಂದು ಏನು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ವಿಸ್ತರಣೆಗೆ ಹೆಚ್ಚಿನ ಮಹತ್ವವನ್ನು ಎಲ್ಲೋ ನೀಡಲಾಗ್ತಾ ಇಲ್ಲ, ಅಂದರೆ ಅದಕ್ಕೆ ಸಮಯ ನೀಡಲಾಗ್ತಾ ಇಲ್ಲ. ಅಂದುಕೊಂಡಂತೆ ಆದರೆ ಈ ವಾರದ ಒಳಗೆ ಏನು ಒಂದು ಪಟ್ಟಿ ಅಂತಿಮವಾಗುವಂಥ ಸಾಧ್ಯತೆ ಇದೆ. ಇನ್ನೇನು ವಿಧಾನಸಭೆಯ ಅಥವಾ ವಿಧಾನಮಂಡಲದ ಅಧಿವೇಶನ ಕೂಡ ನಡೀಬೇಕಾಗಿದೆ. ಹೀಗಾಗಿ ಆದಷ್ಟು ಬೇಗ ಕ್ಯಾಬಿನೆಟ್ ವಿಸ್ತರಣೆ ಆಗುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು DK ಶಿವಕುಮಾರ್ ಅವರ ಬಳಿ ಇರ್ಬೋದು, ಸಿದ್ದರಾಮಯ್ಯನವರ ಬಳಿ ಇರ್ಬೋದು, ಅಥವಾ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿರ್ಬೋದು, ಸಾಕಷ್ಟು ಒತ್ತಡಗಳಿದೆ. ಅಂದರೆ ಕ್ಯಾಬಿನೆಟ್ನಲ್ಲಿ ನಮಗೂ ಕೂಡ ಸ್ಥಾನವನ್ನು ಕೊಡಿ. ಇನ್ನು ಉಳಿದಿರುವಂಥದ್ದು ಕೇವಲ 2 ವರ್ಷವೂ ಇಲ್ಲ, ಒಂದು ಮುಕ್ಕಾಲು ವರ್ಷಗಳು ಬಾಕಿ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಜನರ ಒತ್ತಡ ಅಂತೂ ಇದ್ದೇ ಇದೆ. ಇಲ್ಲಿ ಹಲವು DCMಗಳು ಅಂದರೆ ಒಂದಕ್ಕಿಂತ ಹೆಚ್ಚು DCMಗಳು ಸೃಷ್ಟಿಯಾಗಬಹುದು, ಅಥವಾ ಈಗಿರುವಂತಹ 20 ಸಚಿವರ ಸ್ಥಾನಗಳು ಏನಿದೆಯಲ್ಲ, ಇಲ್ಲಿ ಹೊಸ ಮುಖಗಳು ಹಾಗೇನೆ ಹಳೆ ಮುಖಗಳು ಎಲ್ಲರಿಗೂ ಕೂಡ ಅನುಭವದ ಆಧಾರದ ಮೇಲೆ, ಹಾಗೇನೆ ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅನ್ನುವಂಥ ಆಧಾರದ ಮೇಲೆ ಎಲ್ಲರಿಗೂ ಕೂಡ ಅವಕಾಶ ನೀಡುವಂಥ ಸಾಧ್ಯತೆ ಇದೆ. ಈ ಎಲ್ಲ ಚರ್ಚೆಗಳು ವೇಣುಗೋಪಾಲ್ ಅವರ ಎದುರುಗಡೆ, ಹಾಗೇನೆ ಈ ಕಾಂಗ್ರೆಸ್ ನಾಯಕರುಗಳ ಎದುರುಗಡೆ ಚರ್ಚೆ ಆಗುವಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ಜೋಯಲ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.